ಹುಬ್ಬಳ್ಳಿ ಸಿಟಿ ಒಳಗಡೆ ಎಷ್ಟೇ ಸದ್ದು ಧೂಳು ಕಲ್ಮಶ ಇದ್ದರೂ ಸಿಟಿಯಿಂದ ಹೊರಗಡೆ ಹೋದಂತೆಯೇ ಶುದ್ಧವಾದ ಗಾಳಿ, ವಾತಾವರಣ, ಮನಮೋಹಕ ನಿಸರ್ಗದ ಸೌಂದರ್ಯ ನೋಡಲು ಸಿಗುತ್ತೆ. ಇದೇ ಕಾರಣಕ್ಕೆ ಅನಿಸುತ್ತೆ ಹುಬ್ಬಳ್ಳಿನ ಕೂಡ ಮಲೆನಾಡಿನ ಹೆಬ್ಬಾಗಿಲು ಅಂತಾರೆ. ಇವತ್ತು ಇಂಥದ್ದೇ ಒಂದು ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಾವು ಹೊರಟಿರೋ ಜಾಗ ಹುಬ್ಬಳ್ಳಿಯಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಈ ಟ್ರಿಪ್ಪಲ್ಲಿ ನಾನೊಬ್ಬನೇ ಇಲ್ಲ, ನನ್ನ ಜೊತೆ ಇವರು ಇದ್ದಾರೆ. From the top, we're gonna be two hearts running wild. Now the morning is the afternoon. We lay awake in bed. ಈ ದೇವಸ್ಥಾನ ಬಂದ್ಬಿಟ್ಟು ತುಂಬ ಹಳೆಯದು. ಇದು ಚನ್ನಬಸವಣ್ಣ ಅವರಿಗೆ ಸಮರ್ಪಿತವಾದದ್ದು. ಇಲ್ಲಿ 12ನೇ ಶತಮಾನದಲ್ಲಿ ವಚನಕಾರರು ಬಂದು ಉಳ್ಕೊಂಡಿದ್ರು ಅಂತ ಹೇಳಲಾಗುತ್ತೆ. ಮತ್ತು ಸಿದ್ಧಾರೂಢರ ಕಾಲದಲ್ಲಿ ಅವರು ತಮ್ಮ ಸಹಚರರ ಜೊತೆ ಊಟಕ್ಕೆ ಈ ಜಾಗಕ್ಕೆ ಬರ್ತಾ ಇದ್ರು ಅಂತ ಹೇಳಲಾಗುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಬಸವೇಶ್ವರ ದೇವಸ್ಥಾನ. ಈ ಬೆಟ್ಟಕ್ಕೆ ನಾವು ಬಂದಿದ್ದೇ ಒಂದು ದಾರಿ ಆದರೆ ಮೆಟ್ಟಿಲುಗಳನ್ನು ಹತ್ಕೊಂಡ್ಬರೋಕ್ಕೆ ಇನ್ನೊಂದು ದಾರಿ ಇದೆ.
ಫ್ರೆಂಡ್ಸ್, ತಿಂದುಬಿಟ್ಟು ಎಲ್ಲ ತೊಗೊಂಬಂದು ತಿಂದುಬಿಟ್ಟು ಇಲ್ಲೇ ಒಗೆದು ಹೋಗ್ಬಾರ್ದು. ನೇಚರೆಲ್ಲ ಕ್ಲೀನಾಗಿ ಇಡಬೇಕು. ಅದಕ್ಕೋಸ್ಕರ ನಾವು ತಿಂದುಬಿಟ್ಟು ಇದರಲ್ಲೇ ವಾಪಸ್ ಹಾಕ್ತೀವಿ. ಈ ಬೆಟ್ಟಕ್ಕೆ ಬರೋರು ಈ ಬೆಟ್ಟದ ಮೇಲೇ ಇನ್ನೊಂದು ಬೆಟ್ಟ ಕಟ್ಟೋಗ್ತಾರೆ. ಅದು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನೀವೇನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಕಟ್ಟಿದರೆ ನಿಮ್ಮ ಫ್ಯೂಚರಲ್ಲಿ ಆದಷ್ಟು ಬೇಗ ಮನೆ ಕಟ್ತೀರಂತ ಹೇಳಿ ಇಲ್ಲೊಂದು ನಂಬಿಕೆ ಇದೆ. ಈ ಬೆಟ್ಟ ಈಗಿರೋಕ್ಕಿಂತ ಮಳೆಗಾಲದಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಬೆಟ್ಟಕ್ಕೆ ನೀವು ಬೆಳಗ್ಗೆ ಬಂದರೆ ಬೆಟ್ಟದ ಮೇಲೆ ತುಂಬ ನವಿಲುಗಳಿರ್ತವೆ. ಮತ್ತು ಇದು ಸನ್ರೈಸ್ ಆ್ಯಂಡ್ ಸನ್ಸೆಟ್ ನೋಡೋಕ್ಕೆ ತುಂಬ ಒಳ್ಳೆ ಪಾಯಿಂಟ್. ನೋಡಿ ದೋಸ್ತ್, ಶಶಾಂಕ್ ನಮ್ಮ ದೋಸ್ತ, ಇವ ಎಲ್ಲಾದರೂ ಹುಬ್ಳಿಯಲ್ಲಿ ತಿರ್ಗೊಳಕ್ಕೆ ಕರ್ಕೊಂಡು ಹೋಗಂದ್ರೆ ಇಲ್ಲಿ ಬೋಧನಗುಡ್ಡ ಕರ್ಕೊಂಡ್ಬಂದಿದ್ದ. ಇಟ್ ಇಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್. ನೀವು ಬಂದು ನೋಡುವಂಥ ಪ್ಲೇಸ್ ಇದು. ಬಂದು ನೋಡಿ ಎಲ್ಲರೂ. ರಾಮುಲು ಟಿಕ್ಕಿ ಫೈಟ್ನೆಸ್ ನನ್ನ ಝೋನಿಂದ ಆಚೆಗೆ ಸ್ಪ್ರೆಡ್ ಮಾಡೋಕ್ಕೆಲ್ಲ ನನಗೆ ನಾಚಿಕೆ. ಕವಿಯೇ ಒಂಥರ ಬರವೇ ಭಾವನೆ ಹಾಕುತ್ತ ಮನಸ್ಸಿನ ಆಚೆಗೆ. ಗೊತ್ತಿಲ್ಲ ಕಲ್ತಿನ ನೆಲ್ಲಿಗೆ ನಂದಲ್ಲಿ ನಡಿತೀನಿ ಮೆಲ್ಲಗೆ.